Namaste, happy afternoon, all of you. Excellent afternoon. Welcome, my dear students. Happy afternoon, sir. Namaste. Afternoon, sir. Namaste, ಎಲ್ಲರಿಗೂ. Happy afternoon. Happy afternoon, sir. Namaste, Guruji. Happy afternoon. Happy afternoon, Guruji. Namaste, sir. Happy afternoon, Guruji. Happy afternoon, sir. Happy afternoon, thank you, Our family. Happy afternoon, sir. ಅಮ್ಮ ಅವ್ನ್ ನೆಪ ಮಾಡ್ಕೊಂಡು ಹೋಗ್ತದಾನೆ. Yes. So, welcome all of you for this wonderful New Year predictions. Next year, 2025, ಯಾವ ವರ್ಷ ಆಗಿರುತ್ತೆ ನಿಮಗೆ ಆಸ್ ಪರ್ಸನಲ್ ಇಯರ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋಂಥದ್ದು ಆ್ಯಂಡ್ ನೆಕ್ಸ್ಟ್ ವರ್ಷ ಯಾವ ವರ್ಷ ಆಗಿರುತ್ತೆ ನಿಮಗೆ, ಅದರಿಂದ ಯಾವ ಥರ ಒಂದು ಎಫೆಕ್ಟು ಇಂಪ್ಯಾಕ್ಟ್ಸ್ನ ಇದೆಲ್ಲ ನೋಡ್ಬೋದು ನೀವು ಅಂಥೇಳಿ ಈ ಒಂದು 3 ಡೇಸ್ನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ನಿನ್ನೆ ಇತ್ತು ಡೇ 1 ಇತ್ತು. ಓಕೆ, ಸೊ ಡೇ 1 ಅಲ್ಲಿ ಏನೆಲ್ಲ ಕಲ್ತ್ವಿ? ಅನ್ಮ್ಯೂಟ್ ಮಾಡಿ ಹೇಳ್ತೀರಾ ಎಲ್ಲರೂ? ಲೆಟ್ ಮಿ ನೋ. ಡೇ 1 ಅಲ್ಲಿ ಏನೇನು ಕಲ್ತ್ರಿ, ಏನು ಅರ್ಥ ಮಾಡ್ಕೊಂಡ್ರಿ ನೀವು? ಅನ್ಮ್ಯೂಟ್ ಮಾಡಿ ಹೇಳಿ. ಪ್ರಭಾವಗಳು ಏನಿತ್ತು ನೆಗೆಟಿವ್ ಪಾಸಿಟಿವ್ So universal number, global personal year number, personal long by 1 to 3. Universal year 1, 2, 3 ತನಕ ಕಲ್ತ್ವಿ ಸರ್. ಅದರ ರೆಮಿಡೀಸ್ ಎಲ್ಲ ಹೇಳ್ಕೊಡ್ರಿ ಸರ್. ಪಾಸಿಟಿವ್ ನೆಗೆಟಿವ್ ಪರ್ಸನಲ್ ಇಯರ್ ಬಗ್ಗೆ ರೆಮಿಡೀಸ್ ಪರ್ಸನಲ್ ಇಯರ್ ಬಗ್ಗೆ 1 2 ಕ್ಯಾಲ್ಕುಲೇಟ್ ಕಲ್ತ್ಕೊಳ್ಳಿ ಸರ್. Positive, negative, sir. ಸರ್ ಫಸ್ಟ್ ಯೂನಿವರ್ಸಲ್ ಇಯರ್ ಬಗ್ಗೆ ಹೇಳ್ಕೊಟ್ರಿ. ಸರ್ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ರಿ ಸರ್. ಎಸ್, ವಂಡರ್ಫುಲ್, ವೆರಿ ನೈಸ್. ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ? ವೆರಿ ಗುಡ್. ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದ್ರಾ, ನೆನೆ ಡೇ 1 ಸೆಷನ್ ಮಿಸ್ ಮಾಡಿದ್ರಾ? ಯಾರೋ ನೆನೆ ಮಿಸ್ ಸರ್ ಅಂತ ಹಾಕಿದ್ದಾರೆ. ಎಸ್. ಸೊ ಇನ್ ಕೇಸ್ ನೀವು ಮಿಸ್ ಮಾಡಿದ್ರೆ, ಯಾ ಡೆಫಿನೆಟ್ಲಿ ಯು ಕ್ಯಾನ್ ವಾಚ್ ಆನ್ ಮೈ ಯೂಟ್ಯೂಬ್ ಚಾನಲ್. ನಿನ್ನೆಯ ಡೇ 1 ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಗೋ ಟು ದಿಸ್ ಯೂಟ್ಯೂಬ್ ಚಾನಲ್ ಲಿಂಕ್. ಎಲ್ಲರೂ ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೇರೆ ಬೇರೆ ವಿಡಿಯೋಸ್ ಅಪ್ಡೇಟ್ ಆಗ್ತಿದ್ದಂಗೆ ನಿಮಗೆ ಅಲ್ಲೆಲ್ಲ ಮಾಹಿತಿ ಸಿಗುತ್ತೆ. ನೋಟಿಫಿಕೇಶನ್ ಸಿಗಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಈಗಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಫ್ ಯು ಫೈಂಡ್ ಈ ವಿಡಿಯೋ, ಈ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಅನ್ನಿಸ್ತಾ ಇದೆ, ಬೆನಿಫಿಟ್ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಅವ್ರ ಜೊತೆ ಶೇರ್ ಮಾಡಿ, ನೋಡಲಿ, ಅವರು ಕಲೀಲಿ, ಅವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಸೊ ಯಾರು ಮಿಸ್ ಮಾಡಿದ್ರಿ ನಿನ್ನೆ ಡೇ 1 ಸೆಷನ್, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನೆಲ್ನ. ಎಸ್, ರೆಡಿ ಆಲ್ ಆಫ್ ಯು? ಇವತ್ತಿನ ಸೆಷನ್ ಅಲ್ಲಿ ಡೇ 2 ನಲ್ಲಿ ನಾವು ಕಲೀಲಿಕ್ಕೆ ಹೊರಟಿದೀವಿ. ಮಿಕ್ಕಿರೋಂಥ ನಂಬರ್ಸ್ ಅಲ್ಲಿ 4 ಮತ್ತೆ 5 ಬಗ್ಗೆ ಕಲಿಯೋಣ. ಆರ್ ಯು ಆಲ್ ಎಕ್ಸೈಟೆಡ್? ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ, ಚಾಟ್ ಬಾಕ್ಸ್ ಹಾಕಿ. ಸೊ ಕ್ವಿಕ್ಲಿ ಏನ್ ಮಾಡೋಣ, ರೀಕ್ಯಾಪ್ ಮಾಡೋಣ. ಜಸ್ಟ್ ಕ್ವಿಕ್ಲಿ ರೀಕ್ಯಾಪ್. ನಿನ್ನೆ ಸೆಷನ್ ಅಲ್ಲಿ ಏನಿತ್ತು ಕ್ವಿಕ್ಲಿ ರೀಕ್ಯಾಪ್ ಮಾಡ್ತೀನಿ. ಜಸ್ಟ್ ಗೋ ಥ್ರೂ ದಟ್. ನಿನ್ನೆ ಫಸ್ಟ್ ನಾವು ತಿಳ್ಕೊಂಡ್ವಿ 2025 ಮುಂದಿನ ವರ್ಷ ಏನ್ ಬರ್ತಾ ಇದೆ ಅದು ಯಾವ ವರ್ಷ? 225 ಅಂದ್ರೆ 2025 ಅಂದಾಗ 9 ಇದು ಆಗತ್ತೆ ಮಾರ್ಸ್ನ ವರ್ಷ. ಇದನ್ನ ಕರಿತೀವಿ ಯೂನಿವರ್ಸಲ್ ಇಯರ್. ಹೋಲ್ ಪ್ರಪಂಚಕ್ಕೆ 2025 ಆಗಿರುತ್ತೆ ಅಲ್ವಾ? ಸೊ 2025 ಹೋಲ್ ಪ್ರಪಂಚಕ್ಕೆ ಇಟ್ಸ್ ಅ ಇಯರ್ ಆಫ್ ಮಾರ್ಸ್. ಸೊ ಮಾರ್ಸ್ ಅಂದಾಗ ಇಟ್ಸ್ ಅ ಫೈರಿ ಪ್ಲಾನೆಟ್. ಸೊ ಯು ಕ್ಯಾನ್ ಸಿ ಲಾಟ್ ಆಫ್
ಎನರ್ಜಿ, ಆಕ್ಷನ್ಸ್ ಆ್ಯಂಡ್ ತುಂಬಾನೇ ಒಂದು ಕರ್ಮಗಳು, ಎಫರ್ಟ್ ಹಾಕಂಥದ್ದು ಆ್ಯಂಡ್ ರಿಸಲ್ಟ್ಸ್ ಪಡೆಯೋದು. ರಿಸಲ್ಟ್ ಪಡಿಬೇಕಂದ್ರೆ ನೀವೆಲ್ಲ ಎಫರ್ಟ್ ಹಾಕಬೇಕು. ಮುಂದಿನ ವರ್ಷ ಏನು ಮಾಡಬೇಕು? ನೀವೇನು ಎಫರ್ಟ್ ಹಾಕ್ತದೆ ಅದಕ್ಕೆ ತಕ್ಕನಂಗೆ ಫಲ ಸಿಗೋಂಥ ವರ್ಷ ಆಗಿರುತ್ತೆ. ಹನುಮಾನ್ನ ವರ್ಷ. ಸ್ಪಿರಿಚುವಲ್ ಆಗಿರಬೇಕು, ಕಮಿಟೆಡ್ ಆಗಿರಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು ಆ್ಯಂಡ್ ಸಾಕಷ್ಟು ಲೈಕ್ ವೆರಿ ಸಪೋರ್ಟಿವ್ ಆರ್ ವೆರಿ ಹೆಲ್ಪಿಂಗ್ ನೇಚರ್, ಇದನ್ನೆಲ್ಲ ಒಂದು ನೀವು ಮಾಡಬೇಕಾಗಿರೋಂಥದ್ದು. ಓಕೆ, ಸೊ ಯಾರಿಗೆ ಸ್ಟ್ರಗ್ಲಿಂಗ್ ಆಗುತ್ತೆ ಅದನ್ನು ಕೂಡ ಹೇಳಿದೆ. ಯಾರು ಲೇಸಿನೆಸ್ನ ಮಾಡ್ತಾರೆ, ನಾನ್ ಕಮಿಟೆಡ್ ಆಗಿರ್ತಾರೆ, ಅನ್ಕೊಳ್ಳೋದೊಂದು ಮಾಡೋದೊಂದು, ಮಾತಿಗೆ ತಪ್ತಾರೆ, ಅಥವಾ ಗುರಿ ಇಟ್ಕೊಳ್ಳೋದಿಲ್ಲ, ಪ್ಲಾನಿಂಗ್ ಮಾಡೋದಿಲ್ಲ, ಶ್ರದ್ಧೆ ಎಫರ್ಟ್ ಹಾಕೋದಿಲ್ಲ, ಅವ್ರಿಗೆಲ್ಲರಿಗೂ ಸ್ಟ್ರಗ್ಲಿಂಗ್ ಇರುತ್ತೆ ಮುಂದಿನ ವರ್ಷ ಅಂತೆಲ್ಲ ತಿಳ್ಕೊಂಡ್ವಿ. ಹಾಗೆ ಕೆಲವು ರೆಮಿಡೀಸ್ ಕೂಡ ಹೇಳಿದೆ, ಏನೇನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ರೈಟ್, ಸೊ ಇದು ಯೂನಿವರ್ಸಲ್ ವರ್ಷ, ಹೋಲ್ ಪ್ರಪಂಚಕ್ಕೆ ಇದು ಯೂನಿವರ್ಸಲ್ ವರ್ಷ. ಬಟ್ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ವರ್ಷ ಅಂದ್ರೆ ನಿಮ್ಮ ಪರ್ಸ್ನಲ್ ಆಗಿ ನಿಮಗೆ ಮುಂದಿನ ವರ್ಷ ಯಾವ ಗ್ರಹದ ವರ್ಷ ಆಗಿರುತ್ತೆ, ಯಾವ ನಂಬರ್ನ ವರ್ಷ ಆಗಿರುತ್ತೆ ಆ್ಯಂಡ್ ಅದರ ಫಲ, ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ನೆನೆ ಕಲ್ತ್ವಿ. ಸೊ 1 to 9 ನಂಬರ್ಸ್ನ ಸೈಕಲ್ ಇದು, 1 to 9 ಇಯರ್ಸ್ನ ಸೈಕಲ್. ಓಕೆ, ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ, ಡೇಟ್ ಆಫ್ ಬರ್ತ್ ಇಂದ ಯಾವ ತರ ಪರ್ಸನಲ್ ಇಯರ್ನ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ಉದಾಹರಣೆಗೆ 25/10/1984 ಈ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ಗೆ ನೆಕ್ಸ್ಟ್ ವರ್ಷ ಯಾವ ವರ್ಷ ಆಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಹೆಂಗೆ ಮಾಡೋಂಥದ್ದು ಈ ರೀತಿಯಾಗಿ. ಸೊ ಡೇಟ್ ಆಫ್ ಬರ್ತಲ್ಲಿ ಡೇಟನ್ನ ಹಾಗೆ ತಗೋಬೇಕು, ಮಂತ್ನ ಕೂಡ ಹಾಗೆ ತಗೊಳ್ಬೇಕು, ವರ್ಷ ಮಾತ್ರ ಚೇಂಜ್ ಮಾಡಬೇಕು. ಇಸ್ವಿ, ಹುಟ್ಟಿದ ಇಸ್ವಿಯನ್ನ ತೆಗೆದು ನೆಕ್ಸ್ಟ್ ಇಯರ್ಗೆ ನೋಡ್ಬೇಕಲ್ವ ನಾವು, ನೆಕ್ಸ್ಟ್ ಇಯರ್ನ ನಂಬರ್ನ ಹಾಕಬೇಕು. ಸೊ 25 ಹಾಗೆ ಇರುತ್ತೆ, 10 ಹಾಗೆ ಇರುತ್ತೆ, ಇಯರ್ ಮಾತ್ರ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಇಯರ್ನ ನಂಬರ್ನ ಹಾಕಬೇಕು. ದಟ್ ಈಸ್ 2025. ಸೊ 25 ಅಂದರೆ 7 ಆಯಿತು, 10 ಅಂದರೆ 1 ಆಯಿತು, 2025 ಅಂದರೆ 9 ಆಯಿತು. ಸೊ ಮತ್ತೆ ಇಷ್ಟನ್ನು ಕೂಡಿಸ್ಬೇಕು, 7, 1, 9 ಇಷ್ಟನ್ನು ಕೂಡಿಸಿದಾಗ 17 ಆಗತ್ತೆ, 17ರಿಂದ 8 ಆಗತ್ತೆ. ಸೊ ಪರ್ಸನಲ್ ಇಯರ್ ಆಯಿತು 8. ಯಾರಿಗೆ? ಈ ವ್ಯಕ್ತಿಗೆ, ಈ ಡೇಟ್ ಆಫ್ ಬರ್ತ್ನ ವ್ಯಕ್ತಿಗೆ ಮುಂದಿನ ವರ್ಷ ಪರ್ಸನಲ್ ಇಯರ್ 8. ಓಕೆ, ನಿನ್ನೆ ಈ ಥರ ಒಂದು ಕ್ಯಾಲ್ಕುಲೇಷನ್ನ ಹೇಳ್ಕೊಟ್ಟಿದ್ದೆ ಆ್ಯಂಡ್ ತುಂಬ ಜನ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಪರ್ಸನಲ್ ಇಯರ್ ಯಾವುದು ಅಂತಾನು ಕಂಡುಹಿಡ್ದಿದ್ರಿ. ಸೊ ಯಾರಾದರೂ ನಿನ್ನೆ ಸೆಷನ್ ಮಿಸ್ ಆಗಿದ್ರೆ ಅಂಥವರು ಕ್ಯಾಲ್ಕುಲೇಟ್ ಮಾಡಿ ಈಗ ನಿಮ್ಮ ಮುಂದಿನ ವರ್ಷ ಯಾವ ಪರ್ಸನಲ್ ಇಯರ್ ಬರುತ್ತೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಸಿಂಪಲ್, ನಿಮ್ಮ ಡೇಟ್ ಆಫ್ ಬರ್ತ್ ತಗೊಳ್ಳಿ, ಡೇಟ್ ಆಫ್ ಬರ್ತ್ನ ಬರ್ಕೊಳ್ಳಿ, ಅದರಲ್ಲಿ ಇಸ್ವಿನ ತೆಗೆದುಬಿಡಿ, ಅದ್ರ ಬದಲು 2025ನ ಬರೀರಿ ಆ್ಯಂಡ್ ಅಷ್ಟು ಅಂಕಿಗಳನ್ನು ಕೂಡಿಸಿ. ಕಂಪ್ಲೀಟ್ ಅಷ್ಟು ಅಂಕಿಗಳನ್ನು ಕೂಡಿಸಿದಾಗ ಏನು ಸಿಂಗಲ್ ನಂಬರ್ ಬರುತ್ತೆ ಅದೇ ನಿಮ್ಮ ಪರ್ಸನಲ್ ಇಯರ್ ಆಗಿರುತ್ತೆ. ಎಸ್, ಸೊ ಲೆಟ್ಸ್ ಸಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಯಾವ ನಿಮ್ಮ ಪರ್ಸನಲ್ ಇಯರ್ ಪರ್ಸನಲ್ ಇಯರ್ ಯಾವ್ದು ಬರ್ತಾ ಇದೆ. ಎಸ್, ವೆರಿ ಗುಡ್, ವೆರಿ ಗುಡ್. ಸೊ ವಿಡಿಯೋ ನೋಡ್ತಿರೋರು ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮ್ಮ ಪರ್ಸನಲ್ ಇಯರ್ ಏನು ಬರ್ತಾ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ವೆರಿ ಗುಡ್, ವೆರಿ ಗುಡ್. ಸೊ ನಿನ್ನೆ ನಾವು ಕಲ್ತ್ವಿ ಪರ್ಸನಲ್ ಇಯರ್ 1 ಬಂದಾಗ, ಸಣ್ಣ ವರ್ಷ ಬಂದಾಗ, ಅಂದ್ರೆ ಯಾರ್ದೆಲ್ಲ ಪರ್ಸನಲ್ ಇಯರ್ 1 ಇದೆ ನಿನ್ನೆ ಕಲ್ತ್ವಿ ನಾವು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಇಟ್ಸ್ ಅ ಇಯರ್ ಆಫ್ ಸಕ್ಸಸ್, ಗ್ರೋತ್, ಅಚೀವ್ಮೆಂಟ್, ನ್ಯೂ ಬಿಗಿನಿಂಗ್, ಶುರು ಮಾಡತಕ್ಕಂಥ ಒಂದು ವರ್ಷ. ಏನೇ ಸಕ್ಸಸ್ ಬೇಕಂದ್ರೂ ಪರ್ಸನಲ್ ಇಯರ್ 1 ಬಂದಾಗ ಪಡಿಬೋದು. ಆ್ಯಂಡ್ ಅದಕ್ಕೆ ಪಾಸಿಟಿವ್ ಟ್ರೇಡ್ಸ್ ಏನಿರುತ್ತೆ, ನೆಗೆಟಿವ್ ಸೈಡ್ಸ್ ಏನಿರುತ್ತೆ ಅಂತೆಲ್ಲ ತಿಳ್ಕೊಂಡ್ವಿ. ರೆಮಿಡಿ ಏನು ಮಾಡಬೇಕಂತನೂ ತಿಳ್ಕೊಂಡ್ವಿ. ಹಾಗೆ ತಿಳ್ಕೊಂಡ್ವಿ ನೆನ್ನೆ ಪರ್ಸನಲ್ ಇಯರ್ 2 ಬಂದಾಗ ಹೇಗಿರುತ್ತೆ.
ಅಂದ್ರೆ ಮೂರನೇ ವರ್ಷ ಅದರ ಒಂದು ಇಂಪ್ಯಾಕ್ಟ್ ಯಾವ ತರ ಇರುತ್ತೆ. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಇಯರ್ ಆಗುತ್ತೆ, ಇಮೋಷನಲ್ ಇಯರ್ ಆಗಿರುತ್ತೆ, ರೈಟ್. ಲಾಟ್ ಆಫ್ ಕ್ರಿಯೇಟಿವಿಟಿ, ಕೇರಿಂಗ್, ಸ್ಕೂಲ್ ಅಂಡ್ ವೆರಿ ಕೋಆಪರೇಟಿವ್ ವರ್ಷ ಆಗಿರುತ್ತೆ. ಅಂಡ್ ಯು ಕ್ಯಾನ್ ಸಿ ಪಾಸಿಟಿವ್ ಸೈಡ್, ನೆಗೆಟಿವ್ ಸೈಡ್, ಜೊತೆಗೆ ರೆಮಿಡೀಸ್ ಕೂಡ ಕಲ್ತ್ವಿ. ನೆಕ್ಸ್ಟ್ ಕಲ್ತ್ವಿ ಪರ್ಸನಲ್ ಇಯರ್ 3 ಬಗ್ಗೆ. ಪರ್ಸನಲ್ 3 ಬಂದಾಗ ಗುರುವಿನ ವರ್ಷ, ಜುಪಿಟರ್ನ ವರ್ಷ, ಕಲಿಕೆಯ ವರ್ಷ, ನಾಲೆಡ್ಜ್, ಸ್ಪಿರಿಚುಯಾಲಿಟಿ ಅಂಡ್ ಆಸ್ ವೆಲ್ ಆಸ್ ಲರ್ನಿಂಗ್ ನ ವರ್ಷ ಆಗಿರುತ್ತೆ, ಎಕ್ಸ್ಪ್ಯಾನ್ಷನ್ ನ ವರ್ಷ ಆಗಿರುತ್ತೆ. ಅಂಡ್ ಪಾಸಿಟಿವ್ ಟ್ರೇಟ್ಸ್ ಎಲ್ಲ ನೋಡಿದ್ವಿ, ನೆಗೆಟಿವ್ ಟ್ರೇಟ್ಸ್ ನೋಡಿದ್ವಿ, ಜೊತೆಗೆ ರೆಮಿಡೀಸ್ ಕೂಡ ಕಲ್ತ್ವಿ. ಡನ್. ಇಷ್ಟನ್ನು ನಾವು ನಿನ್ನೆ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಇಷ್ಟನ್ನ ಕೂಡ ನಿನ್ನೆ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ನಾವು ಕಲಿಯೋಣ ಪರ್ಸನಲ್ ಇಯರ್ 4. ಪರ್ಸನಲ್ ಇಯರ್ 4 ಬರ್ಕೊಳ್ಳಿ. ಪರ್ಸನಲ್ ಇಯರ್ 4 ಅಂದಾಗ ಯಾರ್ಯಾರಿದ್ದೀರಾ ಪರ್ಸನಲ್ ಇಯರ್ 4 ಇರೋಂಥವ್ರು? ಲೆಟ್ ಮಿ ನೋ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ಬರ್ಕೊಳ್ಳಿ ಈಗ. ಸೊ ಯಾರ್ದೆಲ್ಲ ಪರ್ಸನಲ್ ಇಯರ್ 4 ಬರ್ತಾ ಇದೆ ಮುಂದಿನ ವರ್ಷ 2025, ಯಾರ್ದೆಲ್ಲ ಪರ್ಸನಲ್ ಇಯರ್ 4 ಬರ್ತಾ ಇದೆ, ಸೊ ಅವರಿಗೆ ಈ ಪರ್ಸನಲ್ ಇಯರ್ 4 ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಪರ್ಸನಲ್ ಇಯರ್ 4 ಅಂದ್ರೆ ಅರ್ಥ, 4 ಅಂದ್ರೆ ಏನು? ರಾಹು, ರೂಲ್ ಬ್ರೇಕರ್. ಯಾರು ರಾಹು? ಯಾರು ರೂಲ್ ಬ್ರೇಕರ್? ರೂಲ್ ಬ್ರೇಕರ್. ಸೊ ಪರ್ಸನಲ್ ಇಯರ್ 4 ಬಂದಾಗ ರಾಹುವಿನ ವರ್ಷ ಆಗಿರುತ್ತೆ. ಇಟ್ಸ್ ಅ ಇಯರ್ ಆಫ್ ರಾಹು. ಸೊ ಏನ್ ಇಂಪ್ಯಾಕ್ಟ್ ನೋಡ್ತೀರಾ ರಾಹುವಿನ ವರ್ಷ ಅಂದಾಗ? ಬರ್ಕೊಳ್ಳಿ. ಅಗೈನ್ ಈ ವರ್ಷದಲ್ಲಿ ನೋಡ್ಬೋದು ಲಾರ್ಡ್ ಆಫ್ ಫೋಕಸ್ ಆನ್ ಯುವರ್ ಕರಿಯರ್. ಓಕೆ, ಲಾರ್ಡ್ ಆಫ್ ಫೋಕಸ್, ಡಿಸಿಪ್ಲಿನ್, ಹಾರ್ಡ್ ವರ್ಕಿಂಗ್ ಟುವರ್ಡ್ಸ್ ಯುವರ್ ಕರಿಯರ್. ನಿಮ್ಮ ಒಂದು ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಎಫರ್ಟ್ ಹಾಕ್ತೀರಾ, ಶ್ರಮ ಹಾಕ್ತೀರಾ, ಗೋಲ್ ಓರಿಯೆಂಟೆಡ್ ಆಗಿರ್ತೀರಾ. ಯಾರೋ ಬಂದು ಕರೀತಾರೆ ಟ್ರಿಪ್ ಹೋಗೋಣಪ್ಪ ಅಂತ, ಹೇ ನಂಗೆ ಕೆಲಸ ಇದೆ ಹೋಗು. ಐ ಆಮ್ ವೆರಿ ಬ್ಯುಸಿ, ನಾನು ಫೋಕಸ್ಡ್ ಆಗಿದ್ದೀನಿ, ನಾನು ಅದು ಅಚೀವ್ ಮಾಡಬೇಕು, ಇದು ಅಚೀವ್ ಮಾಡಬೇಕು, ತುಂಬ ಏನೋ ಟಾರ್ಗೆಟ್ಸ್ ಇದೆ, ರೀಚ್ ಆಗಬೇಕು, ಹೀಗೆ ಹಾಗೆ ಅಂತ ಹೇಳಿ ಯು ವಿಲ್ ಬಿ ವೆರಿ ಫೋಕಸ್ಡ್ ಆನ್ ಯುವರ್ ಕರಿಯರ್ ಅಥವಾ ನಿಮ್ಮ ಗುರಿಗಳ ಇರ್ತೀರಾ. ಸೊ ರಾಹುವಿನ ವರ್ಷ ಅಂದಾಗ ಏನು? ಹಾರ್ಡ್ ವರ್ಕ್ನ ವರ್ಷ. ಎಸ್, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಎಫರ್ಟ್ ಹಾಕಬೇಕಾಗತ್ತೆ. ಈ ಪರ್ಸನಲ್ ಇಯರ್ 4 ಬಂದಾಗ ನೋಡಿ ತುಂಬಾ ಜನಕ್ಕೆ ಒಳ್ಳೇದು ಆಗ್ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೂ ಹಾರ್ಡ್ ವರ್ಕ್ ಕೂಡ ಆಗುತ್ತೆ. ಬಟ್ ಯಾರು ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ, ಬೇಗ ಎದ್ದೇಳ್ತಾರೆ, ಶ್ರಮ ಹಾಕ್ತಾರೆ, ಕಂಫರ್ಟ್ ಝೋನ್ ನ ಬ್ರೇಕ್ ಮಾಡ್ತಾರೆ, ಅಂಥವ್ರಿಗೆಲ್ಲ ರಾಹು ಒಳ್ಳೇದಾಗ್ಬಿಡುತ್ತೆ ಆ ವರ್ಷ. ಕೆಲವ್ರಿಗೆ ಜಾಕ್ ಪಾಟ್ ಕೂಡ ಹೊಡೆಯುವಂಥದ್ದೆಲ್ಲ ಇರುತ್ತೆ. ಬಟ್ ಅದೇ ಯಾರು ಲೇಜಿ ಮಾಡ್ತಾರೆ, ಎಫರ್ಟ್ ಹಾಕಲ್ಲ, ಫೋಕಸ್ ಇರೋದಿಲ್ಲ, ಆರ್ಗನೈಸ್ ಆಗಿರೋದಿಲ್ಲ, ಅಂಥವ್ರಿಗೆಲ್ಲ ನೆಗೆಟಿವ್ ಎಫೆಕ್ಟ್ ನ ನೋಡ್ಬೋದು. ರೈಟ್. ಸೊ ಪರ್ಸನಲ್ ಇಯರ್ 4 ಅಂದ್ರೆ ಹಾಗೆ ಇನ್ನ ತಿಳ್ಕೊಳ್ಳಿ, ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿನ ಪಡ್ಕೋಬಹುದು ಈ ವರ್ಷ. ಅಂದ್ರೆ ವ್ಯಕ್ತಿ ಏನಾಗಿರ್ತಾರೆ, ತುಂಬಾ ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ ಕಡೆಗೆ ಫೋಕಸ್ ಇರುತ್ತೆ. ಮತ್ತೆ ಈ ವರ್ಷ ಇಟ್ಸ್ ಅ ಇಯರ್ ಆಫ್ ಎನರ್ಜಿ ಟು ಆರ್ಗನೈಸ್ ಆಗಿರೋಂಥದ್ದು, ಡಿಸಿಪ್ಲಿನ್ ಆಗಿರೋಂಥದ್ದು, ಎಫರ್ಟ್ ಹಾಕಂಥದ್ದು.
ಸೊ ಡು ನಾಟ್ ರಶ್ ಮಾಡೋಂಥದ್ದೇನಿಲ್ಲ, ಏನೋ ಹೊಸದಾಗೇನೋ ಮಾಡ್ತೀನಿ ಅಂತೆಲ್ಲ ಮಾಡೋಂಥದ್ದಲ್ಲ. ಏನಿದೆ ಅದನ್ನ ಫುಲ್ ಎಫರ್ಟ್ ಹಾಕಿ ಫೋಕಸ್ ಇಂದ ಮಾಡೋಂಥ ವರ್ಷ ಆಗಿರುತ್ತೆ. ಪರ್ಸನಲ್ ಇಯರ್ 4 ಬಂದಾಗ ನೋಡಿ, ಪರ್ಸನಲ್ ಇಯರ್ 4 ಬಂದಾಗ ಸೊ ಯು ಕಾಂಟ್ ಲೈಕ್ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂಥದ್ದಲ್ಲ. ಬಟ್ ಡೆಫಿನೆಟ್ಲಿ ಯಾರಾದರೂ ತುಂಬಾ ಸಿನ್ಸಿಯರ್ ಆಗಿ ಎಫರ್ಟ್ ಹಾಕ್ತಾ ಇದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಅಂದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಕೊಟ್ಬಿಡುತ್ತೆ. ಯಾವಾಗ ಪರ್ಸನಲ್ ಇಯರ್ 1 ನಲ್ಲಿ 2 ನಲ್ಲಿ 3 ನಲ್ಲಿ ಎಲ್ಲ ನೀವು ತುಂಬಾ ಶ್ರಮ ಹಾಕಿದ್ದೀರಾ, ತುಂಬಾ ಎಫರ್ಟ್ ಹಾಕಿದ್ದೀರಾ ಅಂದ್ರೆ ಪರ್ಸನಲ್ ಇಯರ್ 4 ಬಂದಾಗ ಅಲ್ಲಿ ಒಳ್ಳೆ ರಿಸಲ್ಟ್ಸ್ ಸಿಕ್ಬಿಡುತ್ತೆ. ಓಕೆ, ಆ ಥರ ವರ್ಷ ಆಗಿರುತ್ತೆ ಪರ್ಸನಲ್ ಇಯರ್ 4. ಕರ್ಮ, ನಿಮ್ಮ ಒಂದು ಕರ್ಮಗಳ ಮೇಲೆ ಅಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ. ಬಟ್ ದ ಸೇಮ್ ಟೈಮ್ ಯಾರು ಒಳ್ಳೆ ಎಫರ್ಟ್ ಹಾಕಿರಲ್ಲ, ಕರ್ಮಗಳು ಮಾಡಿರಲ್ಲ ಅಂಥವ್ರಿಗೆ ಪರ್ಸನಲ್ ಇಯರ್ 4 ಬಂದಾಗ ಸೊ ದೇ ಕಾಂಟ್ ಎಕ್ಸ್ಪೆಕ್ಟ್ ಹೈ ರಿಟರ್ನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ರೈಟ್? ಸೊ ಈ ವರ್ಷದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ನ ಕೂಡ ನೋಡ್ಬೋದು, ವೆಯ್ಟ್ ಲಾಸ್ ಆಗಂತ ಚಾನ್ಸಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್. ಸೊ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅಂದ್ರೆ ಅರ್ಥ ಏನು? ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಪಾಡ್ಕೋಬೇಕು. ಜರ್ನಿ ಎಲ್ಲ ಮಾಡೋರಾದ್ರೆ ರೆಗ್ಯುಲರ್ ಆಗಿ ಕೇರ್ಫುಲ್ ಆಗಿರಬೇಕು. ನೆಗ್ಲೆಕ್ಟ್ ಮಾಡಬಾರ್ದು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು, ದೊಡ್ಡದು ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ಈ ಥರ ಎಲ್ಲ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಪರ್ಸನಲ್ ಇಯರ್ 4 ಬಂದಾಗ. ಹಾಗೆ ಸಮಥಿಂಗ್ ಮನಿ ವಿಚಾರ ಬಂದಾಗ, ಸಮಥಿಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದಾಗ ಅಲ್ಲೂ ಅಷ್ಟೇ ತುಂಬಾ ಯೋಚನೆ ಮಾಡಿ ಸ್ಟೆಪ್ಸ್ನ ತಗೋಬೇಕು. ದಿಢೀರ್ ಅಂತ ಯಾರೋ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಹಂಗೆ ಧುಮುಕ್ ಬಿಡೋದು, ಹಂಗೆಲ್ಲ ಮಾಡಬಾರ್ದು. ತುಂಬಾ ಅನಲೈಸ್ ಮಾಡ್ತಾ, ಡೀಟೇಲ್ ಆಗಿ ನೋಡ್ತಾ, ರಿಯಲಿ ಎಸ್ ಅಂತ ಹೇಳಿ ಕನ್ಫರ್ಮ್ ಮಾಡಿ ಅಶ್ಯೂರ್ಡ್ ಆಗಿದ್ರೆ ಮಾತ್ರ ಸ್ಟೆಪ್ಸ್ ತಗೋಬೇಕು. ಅದರ್ವೈಸ್ ಮೆನಿ ಚಾನ್ಸಸ್ ವಿಲ್ ಬಿ ಲೈಕ್ ಪರ್ಸನಲ್ ಇಯರ್ 4 ಬಂದಾಗ ತುಂಬಾ ಲಾಸ್ ಮಾಡ್ಕೊಳ್ಳೋಂಥದ್ದು, ಈ ಥರ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಟು ಬಿ ಕೇರ್ಫುಲ್. ನಿಮ್ಮ ಸ್ಟೆಪ್ಸ್ ತಗೊಳ್ಳೋಂಥ ಒಂದು ಹೆಜ್ಜೆನಲ್ಲಿ ಅಂದ್ರೆ ನಿಮ್ಮ ಒಂದು ಹೆಜ್ಜೆನಲ್ಲಿ ಒಂದು ಫೋಕಸ್ ಇರಬೇಕು, ಚೆಕ್ ಮಾಡ್ಕೋಬೇಕು, ಅನಲೈಸ್ ಮಾಡಿ ಮಾಡಬೇಕಾಗತ್ತೆ. ಓಕೆ, ಪಾಸಿಟಿವ್ ಸೈಡ್ ಏನ್ ನೋಡ್ತೀರಾ? ಡೆಫಿನೆಟ್ಲಿ ಪರ್ಸನಲ್ ಇಯರ್ 4 ಬಂದಾಗ ಪಾಸಿಟಿವ್ಸ್ ಏನ್ ನೋಡ್ತೀರಾ? ಹಾರ್ಡ್ ವರ್ಕಿಂಗ್. ಸೊ ವ್ಯಕ್ತಿ ಏನ್ ಮಾಡ್ತಾರೆ, ತುಂಬಾ ಎಫರ್ಟ್ ಹಾಕ್ತಾರೆ, ಹಾರ್ಡ್ ವರ್ಕಿಂಗ್ ಮಾಡ್ತಾರೆ, ಒಳ್ಳೇದೇ ಅಲ್ವಾ? ಕಂಫರ್ಟ್ ಝೋನ್ ಎಲ್ಲ ಬ್ರೇಕ್ ಮಾಡ್ಬೇಕಾಗತ್ತೆ. ಗೋಲ್ ಓರಿಯೆಂಟೆಡ್ ಆಗಿರ್ತಾರೆ, ಅಂದ್ರೆ ಟೈಮ್ ವೇಸ್ಟ್ ಮಾಡೋದು, ಲೇಜಿ ಆಗಿರೋದು ಇದೆಲ್ಲ ಇರೋದಿಲ್ಲ. ಸೊ ದೇ ವಿಲ್ ಬಿ ಮೋರ್ ಗೋಲ್ ಓರಿಯೆಂಟೆಡ್. ತುಂಬಾ ಪ್ರಾಕ್ಟಿಕಲಿಟಿ ನೋಡ್ಬೋದು ನಿಮ್ಮಲ್ಲಿ. ವ್ಯಕ್ತಿ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು, ಪ್ರಾಕ್ಟಿಕಲ್ ಆಗಿ ಇರೋಂಥದ್ದು, ಈ ತರ ಎಲ್ಲ ನೋಡ್ಬೋದು ಪರ್ಸನಲ್ ಇಯರ್ 4 ಬಂದಾಗ. ವೆರಿ ಸಿಸ್ಟಮ್ಯಾಟಿಕ್ ನೋಡ್ಬೋದು, ವೆರಿ ಸಿಸ್ಟಮ್ಯಾಟಿಕ್. ಓಕೆ, ನೆಗೆಟಿವ್ ಸೈಡ್ ಏನ್ ನೋಡ್ಬೋದು ಪರ್ಸನಲ್ ಇಯರ್ 4 ಬಂದಾಗ? ನೆಗೆಟಿವ್ ಸೈಡ್ ಏನ್ ನೋಡ್ಬೋದು ಪರ್ಸನಲ್ ಇಯರ್ 4 ಬಂದಾಗ? ಸೊ ಸ್ವಲ್ಪ ಟೆನ್ಷನ್ ನೋಡ್ಬೋದು, ವರ್ಷ ಪೂರ್ತಿ ಸ್ವಲ್ಪ ಟೆನ್ಷನ್ ತರ ಇರುತ್ತೆ. ಲೋ ಎನರ್ಜಿ, ಸ್ವಲ್ಪ ಮಾಡ್ತಿದ್ದಂಗೆ ಸುಸ್ತಾಗ್ಬಿಡೋದು, ಆಯಾಸ ಆಗ್ಬಿಡೋದು, ಟಯರ್ಡ್ ಅನ್ಸ್ಬಿಡೋದು. ಅದು ಫಿಸಿಕಲಿನೇ ಆಗಿರ್ಬೋದು, ಮೆಂಟಲಿನೇ ಆಗಿರ್ಬೋದು. ತುಂಬಾ ಟೈರಿಂಗ್ ಅನ್ಸಂಥದ್ದು, ಪ್ರೆಷರ್ ಅನ್ಸೋದು, ತುಂಬಾ ಫ್ರಸ್ಟ್ರೇಟ್ ಆಗಂಥದ್ದು, ಇರಿಟೇಟ್ ಆಗಂಥದ್ದು, ತುಂಬಾ ಬೇಗ ಕೋಪ, ಟೆನ್ಷನ್ ಇದೆಲ್ಲ ಮಾಡ್ಕೊಳ್ಳೋಂಥದ್ದು ಇದೆಲ್ಲ ನೋಡ್ಬೋದು. ಆರೋಗ್ಯದ ಸಮಸ್ಯೆಗಳು ಕೂಡ ನೋಡುವಂತ ಚಾನ್ಸಸ್ ಇರುತ್ತೆ. ಎಸ್, ಸೊ ಪರ್ಸನಲ್ ಇಯರ್ 4 ಬಂದಾಗ ಏನ್ ಮಾಡಬೇಕು ರೆಮಿಡಿ? ಪರ್ಸನಲ್ ಇಯರ್ 4 ಬಂದಾಗ ರೆಮಿಡಿ ಏನ್ ಮಾಡಬೇಕು ಬರ್ಕೊಳ್ಳಿ. ಫಸ್ಟ್ ಥಿಂಗ್, ಗೋಲ್ಡನ್ ರೂಲ್, ಗೋಲ್ಡನ್ ರೆಮಿಡಿ ಏನಪ್ಪಾ ಅಂದ್ರೆ ಡಾಗ್ಸ್ಗೆ ಫೀಡ್ ಮಾಡಿ.
ಓಕೆ, ಡಾಗ್ಸ್ಗೆ ಫೀಡ್ ಮಾಡಿ. ಸರ್ ನಮ್ಮನೇಲಿ ನಾಯಿ ಇದೆ ಸರ್. ಮನೆ ನಾಯಿ ಆಗೋದಿಲ್ಲ, ರೈಟ್? ಪೆಟ್ಸ್ ಆಗೋದಿಲ್ಲ. ಪೆಟ್ಸ್ ಏನಾಗೋಯ್ತು? ಫ್ಯಾಮಿಲಿ ಆಗೋಯ್ತು ಅಲ್ವಾ? ನೀವು ಸಾಕ್ತಾ ಇದ್ದೀರಾ, ಫ್ಯಾಮಿಲಿ ಆಗೋಯ್ತು. ಸೊ ಸ್ಟ್ರೀಟ್ ಡಾಗ್ಸ್, ಸ್ಟ್ರೇ ಡಾಗ್ಸ್, ಡಾಗ್ಸ್ಗೆ ಫೀಡ್ ಮಾಡಿ. ಗಾಯತ್ರಿ ಮಂತ್ರ ಚಾಂಟ್ ಮಾಡಿ. ರುದ್ರಾಕ್ಷಿಯನ್ನ ಬಳಸಿ, ರುದ್ರಾಕ್ಷಿ ಹಾಕೊಳ್ಳಿ. ಡಿಸಿಪ್ಲಿನ್ ಆಗಿರಿ. ಈ ವರ್ಷ ಏನಾಗಿರ್ಬೇಕು ನೀವು? ತುಂಬಾ ಡಿಸಿಪ್ಲಿನ್ ಆಗಿರ್ಬೇಕು. ಯಾರು ಡಿಸಿಪ್ಲಿನ್ ಆಗಿರ್ತಾರೆ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ಈ ವರ್ಷ. ಓಕೆ, ಡಿಸಿಪ್ಲಿನ್, ಫೋಕಸ್, ಆರ್ಗನೈಸ್ ಆಗಿರೋಂಥದ್ದು, ಇದನ್ನೆಲ್ಲ ಮಾಡಿದಾಗ ನಿಮಗೆ ಈ ವರ್ಷ ತುಂಬಾ ಒಳ್ಳೇದಾಗ್ಬಿಡುತ್ತೆ. ಎಸ್, ಜನರಲಿ ಪಂಚಮುಖಿದ್ ಹಾಕೊಳ್ಳಿ, ಬೆಸ್ಟ್ ಆಗತ್ತೆ. ಜನರಲಿ ಪಂಚಮುಖಿದ್ ಹಾಕೊಳ್ಳಿ, ಬೆಸ್ಟ್. ಕ್ಲಿಯರ್? ಸೊ ಚೆಕ್ ಮಾಡಿ ಯಾರ್ದೆಲ್ಲ ಪರ್ಸನಲ್ ಇಯರ್ 4 ಬರ್ತಾ ಇದೆ ಮುಂದಿನ ವರ್ಷ, ಅಥವಾ ಆಲ್ರೆಡಿ ಈ ವರ್ಷ ಪರ್ಸನಲ್ ಇಯರ್ 4 ಇತ್ತ ನೋಡಿ, ಇದೆಲ್ಲ ನಿಮಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ಹೇಳಿ ಲೆಟ್ ಮಿ ನೋ. ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತ ಟೈಪ್ ಮಾಡಿ, ಅಥವಾ ಸಿ ಅಂತ ಟೈಪ್ ಮಾಡಿ. ಕ್ಲಿಯರ್ ಸರ್. Clear, sir. ಕ್ಲಿಯರ್ ಸರ್. ಮ್ಯಾಚ್ ಆಗ್ತಾ ಇದೆ. Can you say color, sir? ಹೆಲ್ತ್ ಇಶ್ಯೂ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ನೆಕ್ಸ್ಟ್ ಕಲಿಯೋಣ ನಾವು ಪರ್ಸನಲ್ ಇಯರ್ 5 ಬಗ್ಗೆ. ಎಸ್, ಲೇಡೀಸ್ ಕೂಡ ಹಾಕೋಬಹುದು, ರುದ್ರಾಕ್ಷಿನ ಲೇಡೀಸ್ ಕೂಡ ಯೂಸ್ ಮಾಡಬಹುದು. ಬರ್ಕೊಳ್ಳಿ, ಪರ್ಸನಲ್ ಇಯರ್ 5. ಪರ್ಸನಲ್ ಇಯರ್ 5. ಸೊ ಯಾರಿದ್ದೀರಾ ಪರ್ಸನಲ್ ಇಯರ್ 5 ಬರ್ತಾರಂತವ್ರು? ಲೆಟ್ ಮಿ ನೋ. ಪರ್ಸನಲ್ ಇಯರ್ 5 ಬರ್ತಾರಂತವ್ರು ಮೀ 5 ಅಂತ ಹಾಕಿ ಕಮೆಂಟ್ ಅಲ್ಲಿ ಹಾಕಿ. ಬರ್ಕೊಳ್ಳಿ, ಮರ್ಕ್ಯೂರಿ. ಪರ್ಸನಲ್ ಇಯರ್ 5 ಬರ್ತಾ ಇದೆ ಅಂದ್ರೆ ಅರ್ಥ ಮರ್ಕ್ಯೂರಿ, ಬುಧ ಗ್ರಹ. ಇಟ್ಸ್ ಅ ಇಯರ್ ಆಫ್ ಮರ್ಕ್ಯೂರಿ, ಬುಧ ಗ್ರಹದ ವರ್ಷ ಆಗಿರುತ್ತೆ. ರೈಟ್? ಸೊ ಪರ್ಸನಲ್ ಇಯರ್ 5 ಯಾರಿಗೆ ಬರ್ತಾ ಇದೆ ನೋಡಿ. ಈ ವರ್ಷ ಒಂದು ವಂಡರ್ಫುಲ್ ವರ್ಷವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಬಿಕಾಸ್ ಪರ್ಸನಲ್ ಇಯರ್ 5 ಅಂದ್ರೆ ಇಟ್ಸ್ ಅ ಇಯರ್ ಆಫ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ನೀವೇನ್ ಮಾಡ್ಬೋದು? ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜಸ್ ನ ನೋಡ್ಬೋದು, ಗ್ರೋತ್ ನ ನೋಡ್ಬೋದು, ಸಕ್ಸಸ್ ನ ನೋಡ್ಬೋದು. ನೀವು ಅನ್ಕೊಂಡೇ ಇರಲ್ಲ, ಆ ತರ ನಿಮಗೆ ಪರ್ಸನಲ್ ಇಯರ್ 5 ನಲ್ಲಿ ಸಡನ್ ಆಗಿ ಗಾಡಿ ತಗೋಬಹುದು, ಸೈಟ್ ತಗೋಬಹುದು, ಗೋಲ್ಡ್ ಬೈ ಮಾಡ್ಬೋದು, ಸರ್ಪ್ರೈಸ್ ಆಗಿ ನಿಮ್ಗೆ ಗಿಫ್ಟ್ಸ್ ಬರ್ಬೋದು. ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ರಿಸಲ್ಟ್ಸ್ ನೆಲ್ಲ ನೋಡ್ಬೋದು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಪರ್ಸನಲ್ ಇಯರ್ 5 ಬಂದಾಗ. ಮತ್ತೆ ಪರ್ಸನಲ್ ಇಯರ್ 5 ಬಂದಾಗ ಕೂಡ ಅಷ್ಟೇ ತುಂಬಾ ಆಕ್ಟಿವ್ ಆಗಿರ್ತೀರಾ, ತುಂಬಾ ಒಂಥರ ತುಂಬಾ ಎನರ್ಜಿಟಿ, ಜೋಶಲ್ಲಿ ಇರ್ತೀರಾ, ವೆರಿ ಹ್ಯಾಪಿ, ವೆರಿ ಸ್ಪಿರಿಟೆಡ್, ತುಂಬಾನೇ ಒಂಥರ ಜೋಶು, ಸೆಲ್ಫ್ ಮೋಟಿವೇಟೆಡ್, ಈ ತರ ಎಲ್ಲ ನೋಡ್ಬೋದು ನೀವು ಪರ್ಸನಲ್ ಇಯರ್ 5 ಬಂದಾಗ. ಅಂದ್ರೆ ಇಟ್ಸ್ ಅ ವಂಡರ್ಫುಲ್ ಇಯರ್ ಅಂತ ಅರ್ಥ. ಪರ್ಸನಲ್ ಇಯರ್ 5 ಬರ್ತಾ ಇದೆ ಅಂದ್ರೆ ಇಟ್ಸ್ ಅ ವಂಡರ್ಫುಲ್ ಇಯರ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ಗ್ರೋತ್, ಸಕ್ಸಸ್ ಅಂಡ್ ಪಾಸಿಟಿವ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಸರ್ಪ್ರೈಸ್ ಆಗಿ ನೀವು ನೋಡ್ಬೋದು. ಆ ತರ ಒಂದು ರಿಸಲ್ಟ್ಸ್ ಕೊಡುತ್ತೆ ಪರ್ಸನಲ್ ಇಯರ್ 5 ಬಂದಾಗ. ಅಂಡ್ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಈ ವರ್ಷ ಬಂದಾಗ. ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಅಂದ್ರೆ ಅರ್ಥ ಯಾವುದೇ ಡೇಟ್ ಆಫ್ ಬರ್ತ್ ಆಗಿರ್ಲಿ, ಪರ್ಸನಲ್ ಇಯರ್ 5 ಬಂದಾಗ ಯಾವುದೇ ಡೇಟ್ ಆಫ್ ಬರ್ತ್ ಇರೋರ್ಗೂ ಕೂಡ ಪರ್ಸನಲ್ ಇಯರ್ 5 ತುಂಬಾ ಒಂದು ಒಳ್ಳೆ ರಿಸಲ್ಟ್ಸ್ ನ ಕೊಡುತ್ತೆ. ಅಂದ್ರೆ
ಕೆಲವ್ರಿಗೆ ನೋಡಿ ಪರ್ಸನಲ್ ಇಯರ್ 4 ನಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಫರ್ಟ್ ಹಾಕಿರ್ತಾರೆ, ಮೇ ಬಿ ರಿಸಲ್ಟ್ ಸಿಕ್ಕಿರಲ್ಲ ಅವ್ರಿಗೆ ಅಲ್ವಾ? ರಾಹುವಿನ ವರ್ಷ ರಿಸಲ್ಟ್ ಸಿಕ್ಕಿರಲ್ಲ. ಅಲ್ಲಿ ಏನ್ ಎಫರ್ಟ್ ಹಾಕಿರ್ತೀರಾ ಅದರ ಫಲ ಎಲ್ಲಿ ಸಿಗುತ್ತೆ ನಿಮ್ಗೆ? ಪರ್ಸನಲ್ ಇಯರ್ 5 ಬಂದಾಗ ಸಿಗುತ್ತೆ, ರೈಟ್? ಸೊ ಪರ್ಸನಲ್ ಇಯರ್ 4 ಇದ್ದಾಗ ಇನ್ ಕೇಸ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ಹಾಕೋ ಎಫರ್ಟ್ಗೆ ಡೋಂಟ್ ವರಿ. ಪರ್ಸನಲ್ ಇಯರ್ 5 ಬಂದಾಗ ನಿಮಗೆ ಅದರ ಫಲವನ್ನ ನೋಡ್ಬೋದು, ರಿಸಲ್ಟ್ಸ್ ನ ನೋಡ್ಬೋದು ನೀವು. ಅರ್ಥ ಆಗ್ತಾ ಇದೆಯಾ? ಬಟ್ ಎಫರ್ಟ್ ಹಾಕಿ. ಪರ್ಸನಲ್ ಇಯರ್ 4 ಬಂದಾಗ ಎಫರ್ಟ್ ಹಾಕ್ಬೇಕು ನೀವು, ಸೋ ದಟ್ ಅದರಿಂದ ನಿಮಗೆ ಅದೇ ವರ್ಷನೂ ರಿಸಲ್ಟ್ ನೋಡ್ಬೋದು, ಅಥವಾ ಪರ್ಸನಲ್ ಇಯರ್ 5 ಬಂದಾಗ ಕೂಡ ರಿಸಲ್ಟ್ ನ ನೋಡ್ಬೋದು ನೀವು. ಡನ್? ಬರ್ಕೊಳ್ಳಿ ಈಗ. ನೋಡಿ, ಪರ್ಸನಲ್ ಇಯರ್ 5 ಬಂದಾಗ ಟ್ರಾವೆಲಿಂಗ್ ನ ವರ್ಷ ಆಗಿರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಲಾಟ್ ಆಫ್ ಟ್ರಾವೆಲಿಂಗ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ ಕರೀತಾರೆ, ಬಾರೋ ಟ್ರಿಪ್ಗೆ ಹೋಗಿ ಬರೋಣ, ಧರ್ಮಸ್ಥಳಕ್ಕೆ ಹೋಗಿ ಬರೋಣ, ಅಲ್ಲೋಗಿ ಬರೋಣ. ಸೊ ಯು ಮೇ ಸಿ ಟ್ರಾವೆಲ್, ಅಡ್ವೆಂಚರ್ನ ನೋಡ್ಬೋದು. ಟ್ರಕ್ಕಿಂಗ್ ಹೋಗಿ ಬಂದೆ, ಅಥವಾ ಸ್ಕೂಬಾ ಡೈವ್ ಮಾಡಿ ಬಂದೆ, ಇನ್ನೊಂದೇನೋ ಮಾಡಿದೆ, ಈ ಥರ ಎಲ್ಲ ನೀವು ಒಂದು ಅಡ್ವೆಂಚರ್ನ ಕೂಡ ಮಾಡುವಂಥ ವರ್ಷ ಆಗಿರ್ಬೋದು. ಲಾಟ್ ಆಫ್ ಫನ್ಫುಲ್ ಇಯರ್ ಆಗಿರುತ್ತೆ, ತುಂಬಾ ಹ್ಯಾಪಿ, ಫನ್ಫುಲ್, ಜಾಯ್ಫುಲ್ ನ ವರ್ಷ ಆಗಿರುತ್ತೆ. 5 ಪರ್ಸನಲ್ ಇಯರ್ 5 ಏನ್ ಕೊಡುತ್ತೆ? ಫನ್, ಜಾಯ್, ಫ್ರೀಡಮ್. ಹಾಗೆ ತುಂಬಾ ಸೋಷಿಯಲ್ ಆಗಿರೋಂಥದ್ದು, ತುಂಬಾ ಎಲ್ಲರ ಜೊತೆ ಮಿಂಗಲ್ ಆಗಂಥದ್ದು, ಬೇಗ ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆ ಮಿಂಗಲ್ ಆಗಂಥದ್ದು, ಹೊಸ ಪರಿಚಯಗಳಾಗಂಥದ್ದು, ಈ ತರ ಎಲ್ಲ ನೋಡ್ಬೋದು. ರೈಟ್? ಸೊ ಅಗೈನ್ ಪರ್ಸನಲ್ ಇಯರ್ 5 ಅಂದಾಗ ಯು ಕ್ಯಾನ್ ಸಿ ಲಾಟ್ ಆಫ್ ಪಾಸಿಟಿವ್ ರಿಸಲ್ಟ್ಸ್ ನೋಡ್ತೀರಾ. ತುಂಬಾ ಏನು, ಯು ವಾಂಟ್ ಟು ಬೈ ಸಮಥಿಂಗ್, ಬೈ ಮಾಡಲಿಕ್ಕೆ, ಆರ್ ಬಿಸ್ನೆಸ್ ಅಲ್ಲಿ ಗ್ರೋತ್, ಸಕ್ಸಸ್, ಆರ್ ಫ್ಯಾಮಿಲಿ, ಮನೆ ಮಾಡಬೇಕು, ಮದುವೆ ಆಗಬೇಕು, ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ ಪರ್ಸನಲ್ ಇಯರ್ 5 ಬಂದಾಗ. ಪ್ರಮೋಷನ್ ಆಗಬೇಕು, ಸಡನ್ ಸರ್ಪ್ರೈಸ್ ಪ್ರಮೋಷನ್ ಸಿಗ್ಬೋದು, ಇನ್ಕ್ರಿಮೆಂಟ್ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಬೂಮ್ ಅಂತೇಳಿ ಗ್ರೋತ್ ಆಗ್ಬೋದು ನಿಮಗೆ ಪರ್ಸನಲ್ ಇಯರ್ 5 ಬಂದಾಗ. ಎಸ್. ಸೊ ಹಾಗಿದ್ರೆ ನೋಡಿ, ಪರ್ಸನಲ್ ಇಯರ್ 5 ಯಾರಿದ್ದೀರಾ? ಗೆಟ್ ರೆಡಿ, ಬಿ ರೆಡಿ ಫಾರ್ ಸರ್ಪ್ರೈಸಸ್ ಅಂಡ್ ಅಮೇಜಿಂಗ್ ರಿಸಲ್ಟ್ಸ್ ಫಾರ್ ಯುವರ್ ಪರ್ಸನಲ್ ಇಯರ್ 5. ಓಕೆ, ಡನ್? ಪಾಸಿಟಿವ್ಸ್ ಏನ್ ನೋಡ್ತೀರಾ? ಪರ್ಸನಲ್ ಇಯರ್ 5 ಬಂದಾಗ ಪಾಸಿಟಿವ್ಸ್ ಏನ್ ನೋಡ್ತೀರಾ? ಬರ್ಕೊಳ್ಳಿ, ಪಾಸಿಟಿವ್ಸ್ ಏನ್ ನೋಡ್ತೀರಾ? ತುಂಬಾ ಒಂದು ಸೋಷಿಯಲ್ ಆಗಿರೋಂಥದ್ದು, ಅಂದ್ರೆ ತುಂಬಾ ಫ್ರೆಂಡ್ಲಿ ಅಂದಾಗ ತುಂಬಾ ಬೇಗ ಮಿಂಗಲ್ ಆಗೋದು, ಹೊಂದಾಣಿಕೆ, ಅಡಾಪ್ಟಬಿಲಿಟಿ, ಹೊಂದ್ಕೊಳ್ಳುವಂಥದ್ದು, ಬೇಗ ಹೊಸ ಜಾಗಕ್ಕೆ, ಹೊಸ ಸಿಚುಯೇಷನ್ಸ್ಗೆ, ಬದಲಾವಣೆಗೆ ಠಕ್ ಅಂತ ಚೇಂಜಸ್ ಆಗಂಥದ್ದು, ಹೊಂದ್ಕೊಳ್ಳುವಂಥದ್ದು. ಈಗ ನೋಡಿ, ಸಡನ್ ಏನೋ ಹೊಸ ರೂಲ್ಸ್ ಬಂತು, ಅಥವಾ ಸಡನ್ ಸರ್ಪ್ರೈಸ್, ಹೊಸದಾಗಿ ಏನೋ ಒಂದು ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಬಂತು, ಅಥವಾ ಏನೋ ಟೆಕ್ನಾಲಜಿ ಹುಟ್ಕೊಳ್ತು, ಯಾರು ಬೇಗ ಅದಕ್ಕೆ ಹೊಂದ್ಕೊಳ್ತಾರೆ? ಪರ್ಸನಲ್ ಇಯರ್ 5 ಬಂದಂತವ್ರು ಬೇಗ ಠಕ್ ಅಂತೇಳಿ ಅದನ್ನ ಕ್ಯಾಚ್ ಮಾಡ್ಕೊಳ್ತಾರೆ. ಯಾಕೆ? ಪರ್ಸನಲ್ ಇಯರ್ 5 ಆ ರೀತಿ ಇರುತ್ತೆ ಅವ್ರಿಗೆ, ವೆರಿ ಅಡಾಪ್ಟಬಲ್. ಅಂಡ್ ಲಾಟ್ ಆಫ್ ಪ್ರೊಡಕ್ಟಿವಿಟಿ ನೋಡ್ಬೋದು ಈ ವರ್ಷ. ಪ್ರೊಡಕ್ಟಿವಿಟಿ ನೋಡ್ಬೋದು, ಪ್ರಮೋಷನ್ಸ್ ನೋಡ್ಬೋದು, ಹ್ಯಾಪಿನೆಸ್ ನ ನೋಡ್ತೀರಾ ಈ ವರ್ಷ. ಮನಿನ ಕೂಡ ನೋಡ್ಬೋದು. ಈ ಮಾತು ತುಂಬಾ ಎಕ್ಸೈಟ್ ಅನ್ನಿಸ್ತು ಸರ್ ನನಗೆ. ಮನಿ ಹೇಳಿದ್ರಲ್ಲ, ಎಕ್ಸೈಟ್ ಅನ್ನಿಸ್ತು ನನಗೆ. ಎಸ್. ಸೊ ಪರ್ಸನಲ್ ಇಯರ್ 5 ಬಂದಾಗ
ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಚೇಂಜಸ್ ನ ನೋಡ್ಬೋದು. ಓಕೆ, ಸರ್ಪ್ರೈಸಸ್ ನ ನೋಡ್ತೀರಾ. ಪಾಸಿಟಿವ್ ಸೈಡ್. ನೆಗೆಟಿವ್ ಸೈಡ್ ಏನ್ ನೋಡ್ತೀರಾ ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗ ನೆಗೆಟಿವ್ ಸೈಡ್ ಏನ್ ನೋಡ್ತೀರಾ? ಅಗೈನ್ ಏನಾಗುತ್ತೆ ನೋಡಿ, ಪರ್ಸನಲ್ ಇಯರ್ 5 ಬಂದಾಗ ಮಲ್ಟಿ ಟಾಸ್ಕಿಂಗ್, ಇದು ಅದು ಅದು ಇದು ಎಲ್ಲ. ಸೊ ಶುರು ಮಾಡೋದು, ಕಂಪ್ಲೀಟ್ ಮಾಡ್ದಿರಾ ಅರ್ಧಕ್ಕೆ ಬಿಟ್ಬಿಡೋದು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಶುರು ಮಾಡೋದು, ಅರ್ಧಕ್ಕೆ ಬಿಟ್ಬಿಡೋದು. ಅಂದ್ರೆ ಸ್ಕ್ಯಾಟರ್ ಎನರ್ಜಿ ಏನಾಯ್ತು, ಸ್ಕ್ಯಾಟರ್. ಈ ತರ ನೋಡ್ಬೋದು. ಪರ್ಸನಲ್ ಇಯರ್ 5 ಬಂದಾಗ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಫುಡ್ ಹ್ಯಾಬಿಟ್ಸ್ ಅಲ್ಲಿ, ನಿಮ್ಮ ಹ್ಯಾಬಿಟ್ಸ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಸ್ವಲ್ಪ ಲೇಜಿನೆಸ್ ನೋಡ್ಬೋದು ನೀವು. ಹಂಗಾರೆ ಲೇಜಿನೆಸ್ ಬಿಡಬೇಡಿ ಅಂತ ಅರ್ಥ. ಫುಡ್ ಹ್ಯಾಬಿಟ್ ನ ನಿಯಮಿತವಾಗಿ ಇಟ್ಕೊಳ್ಳಿ ಅಂತ ಅರ್ಥ. ಹಾಗೆ ಪರ್ಸನಲ್ ಇಯರ್ 5 ಬಂದಾಗ ಸ್ವಲ್ಪ ದಪ್ಪ ಆಗಂತ ಚಾನ್ಸಸ್ ಇರುತ್ತೆ, ವೆಯ್ಟ್ ಗೇನ್ ಆಗಂತ ಚಾನ್ಸಸ್ ಇರುತ್ತೆ ಲೇಜಿನೆಸ್ ಮಾಡಿದ್ರೆ. ಹಾಗೆ ಪರ್ಸನಲ್ ಇಯರ್ 5 ಬಂದಾಗ ಮೈಂಡ್ ಒಂಥರ ಅನ್ಪ್ರಿಡಿಕ್ಟಬಿಲಿಟಿ, ತುಂಬಾ ಫ್ಲಕ್ಚುಯೇಟಿಂಗ್ ಆಗಿರುತ್ತೆ ಅಲ್ವಾ, ಇದು ಅದು ಇದು ಅಂತ. ಸ್ವಲ್ಪ ಅನ್ಪ್ರಿಡಿಕ್ಟಬಿಲಿಟಿ ಮೈಂಡ್, ಸ್ಟೆಬಿಲಿಟಿ ಇರೋದಿಲ್ಲ ಅಂತ ಸಿಚುಯೇಷನ್ ನೋಡ್ಬೋದು. ಹಾಗೆ ಪರ್ಸನಲ್ ಇಯರ್ 5 ಬಂದಾಗ ದೇ ಕಾಂಟ್ ಹ್ಯಾಂಡಲ್ ದ ಪ್ರೆಷರ್ ಬಂದಾಗ ದೇ ಕಾಂಟ್ ಹ್ಯಾಂಡಲ್ ಅಂತ ಸಿಚುಯೇಷನ್ಸ್ ನೋಡ್ಬೋದು ವೆನ್ ಯು ಹ್ಯಾವ್ ಪರ್ಸನಲ್ ಇಯರ್ 5. ಡನ್. ಸೊ ಹಾಗಿದ್ರೆ ಏನ್ ರೆಮಿಡಿ ಮಾಡ್ತೀರಾ, ಏನ್ ಮಾಡ್ಬೇಕು? ಪರ್ಸನಲ್ ಇಯರ್ 5 ಬಂದಾಗ ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗ ಗಣೇಶನ ಆರಾಧನೆ ಮಾಡಿ. ಗಣೇಶನ ಆರಾಧನೆ ಮಾಡಿ. ಹಾಗೆ ಚಾಂಟ್ ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಒಂದು ಮಂತ್ರವನ್ನ ರೆಗ್ಯುಲರ್ ಆಗಿ ಚಾಂಟ್ ಮಾಡ್ತಾ ಬನ್ನಿ. ಐ ರಿಪೀಟ್, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರವನ್ನ ಜಪ ಮಾಡ್ತಾ ಬನ್ನಿ, ಚಾಂಟ್ ಮಾಡ್ತಾ ಬನ್ನಿ ರೆಗ್ಯುಲರ್ ಆಗಿ. ಎಷ್ಟು ಸರಿ ಮಾಡ್ಬೇಕು ಸರ್ ಚಾಂಟಿಂಗು? ಡಿಪೆಂಡ್ಸ್. 21 ಸರಿ ಚಾಂಟ್ ಮಾಡ್ಬೋದು ನೀವು, 54 ಟೈಮ್ಸ್ ಮಾಡ್ಬೋದು, 108 ಟೈಮ್ಸ್ ಮಾಡ್ಬೋದು, 1008 ಸರಿ ಕೂಡ ಮಾಡ್ಬೋದು. ಹಾಗೆ ಪರ್ಸನಲ್ ಇಯರ್ 5 ಬಂದಾಗ ಮಾಡಿ ಗ್ರೀನ್ ಅವೆಂಚರ್ ಬರ್ಕೊಳ್ಳಿ. ಗ್ರೀನ್ ಅವೆಂಚರ್ ಬ್ರೇಸ್ಲೆಟ್ ನ ಯೂಸ್ ಮಾಡಿ. ಗ್ರೀನ್ ಅವೆಂಚರ್ ಬ್ರೇಸ್ಲೆಟ್ ನ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ ಬರುತ್ತೆ ಗ್ರೀನ್ ಅವೆಂಚರ್, ಅದು ಕೂಡ ಯೂಸ್ ಮಾಡ್ಬೋದು. ಒಂದು ರೆಮಿಡಿ ತುಂಬಾ ಚೆನ್ನಾಗಿ ನೀವು ಮಾಡ್ಬೋದು ಪರ್ಸನಲ್ ಇಯರ್ 5 ಬಂದಾಗ. ಗಿಡಗಳಿಗೆ ನೀರು ಹಾಕೋದು, ವಾಟರಿಂಗ್ ಪ್ಲಾಂಟ್ಸ್. ಯಾವ ಗಿಡಕ್ಕೆ ಹಾಕ್ಲಿ ಸರ್? ಎಲ್ಲ ಗಿಡಕ್ಕೆ ಹಾಕಿ. ನಿಮ್ಮ ಮನೇಲಿ ಯಾವ್ಯಾವ ಗಿಡ ಇದೆಯೋ ಪ್ಲಾಂಟ್ಸ್ ಅದಕ್ಕೆಲ್ಲ ಹಾಕಿ. ಇಲ್ಲ ಅಂದ್ರೂ ತುಳಸಿ ಗಿಡಕ್ಕಂತೂ ರೆಗ್ಯುಲರ್ ಆಗಿ ಹಾಕ್ತಾ ಬನ್ನಿ. ಸರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಗಿಡಗಳಿಗೂ ಡೈಲಿ ನೀರು ಹಾಕಿದ್ರು ಸರಿಯಲ್ಲ. ಕೆಲವು ಗಿಡಗಳಿಗೆ ಡೈಲಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೋಡ್ಕೊಂಡು ಹಾಕ್ಬೇಕು. ಬಟ್ ತುಳಸಿ ಗಿಡಕ್ಕೆ ರೆಗ್ಯುಲರ್ ಆಗಿ ಹಾಕಿ, ಒಳ್ಳೇದು. ಡನ್. ಎಸ್. ಸೊ ಯಾರಿದ್ದೀರಾ ಪರ್ಸನಲ್ ಇಯರ್ 5? ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಮುಂದಿನ ವರ್ಷಕ್ಕಾಗಿ ನೀವು ಕಾಯ್ತಾ ಇದ್ದೀರಾ? ನಿಮ್ಮ ಒಳ್ಳೆಯ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ಗೆ ಎಷ್ಟು ಜನ ಕಾಯ್ತಾ ಇದ್ದೀರಾ? ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ.
ಸರ್ ಅಫಿಲೆಂಟ್ ಅನ್ನು ಓಡಕಾಟ ಫಿಟ್ ಆಗುತ್ತೆ ಸರ್ ಬರೋ ವರ್ಷಕ್ಕೆ. ಥ್ಯಾಂಕ್ ಯು ಸರ್. Excellent, sir. Me, sir. sir, ಮಗಂದು. Excited. 4 years ಬೇಕು sir. ಎಸ್. ಸೊ ಲೆಟ್ ಮಿ ನೋ ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ. ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕಮೆಂಟ್ಸ್ ಅಲ್ಲಿ ಹಾಕಿ. ಸೂಪರ್ ಸೂಪರ್. ಡನ್. ಎಸ್. ಸೊ ಕಂಟಿನ್ಯೂ ಮಾಡೋಣ. ಬರ್ಕೊಳ್ಳಿ. ಈಗ ಯಾರ ಪರ್ಸನಲ್ ಇಯರ್ ಬರ್ತಾ ಇದೆ 6 ಚೆಕ್ ಮಾಡಿ. ಯಾರ ಪರ್ಸನಲ್ ಇಯರ್ ಬರ್ತಾ ಇದೆ 6 2025 ಪರ್ಸನಲ್ ಇಯರ್ ಬರ್ತಾ ಇದೆಯಾ 6? ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೀ ಅಂತ 6 ಅಂತ. ಲೆಟ್ ಮಿ ನೋ ಯಾರ್ದೆಲ್ಲ ಪರ್ಸನಲ್ ಇಯರ್ 6 ಬರ್ತಾ ಇದೆ. ಮೀ ಅಂತ ಹಾಕಿ, 6 ಅಂತ ಹಾಕಿ. ನೋಡಿ, ಪರ್ಸನಲ್ ಇಯರ್ 6 ಅಂದ್ರೆ ಅರ್ಥ ಇಟ್ಸ್ ಇಯರ್ ಆಫ್ ವೀನಸ್, ಶುಕ್ರ. ವೀನಸ್, ಶುಕ್ರ. ಸೊ ಯಾರಿಗೆ 2025 ಪರ್ಸನಲ್ ಇಯರ್ 6 ಬರ್ತಾ ಇದೆ ಅಂದ್ರೆ ನಿಮ್ಮ ಪರ್ಸನಲ್ ಇಯರ್ ಯಾವ್ದಾಗಿದೆ? ವೀನಸ್ನ ವರ್ಷ, ಶುಕ್ರನ ವರ್ಷ. ಸೊ ಈ ಪರ್ಸನಲ್ ಇಯರ್ 6 ಶುಕ್ರನ ವರ್ಷ ಏನಾಗಿರುತ್ತೆ ತಿಳ್ಕೊಳ್ಳೋಣ. ಬರ್ಕೊಳ್ಳಿ. ಸೊ ವೀನಸ್ನ ವರ್ಷ ಅಂದಾಗ ಇಟ್ಸ್ ಅ ಇಯರ್ ಆಫ್ ಅಗೈನ್ ಪ್ರಾಸ್ಪ್ಯಾರಿಟಿ, ಲಕ್ಸುರಿ, social network, ಅಗೈನ್ ಗ್ರೋತ್ ನ ವರ್ಷ ಆಗಿರುತ್ತೆ, ಲಕ್ಸುರಿಯ ವರ್ಷ ಆಗಿರುತ್ತೆ. ಅಗೈನ್ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಇಯರ್ ಆಗಿರುತ್ತೆ. ಓಕೆ, ಬರೀ ಫ್ಯಾಮಿಲಿ ಅಷ್ಟೇ ಅಲ್ಲ, ಯು ಕ್ಯಾನ್ ಸಿ ಲಾಟ್ ಆಫ್ ಸಕ್ಸಸ್ ಕೂಡ ನೋಡ್ತೀರಾ, ಪ್ರಾಸ್ಪ್ಯಾರಿಟಿ ನೋಡ್ಬೋದು ಅಂಡ್ ಲಕ್ಸುರಿನ ನೋಡ್ಬೋದು. ನೋಡಿ, ಶುಕ್ರ ಅಂದ್ರೆ ಯಾರು? ಶುಕ್ರ ಅಂದ್ರೆ ಇಟ್ಸ್ ಅ ಲಕ್ಸುರಿಯ ನಂಬರ್ ಇದು. ಯಾರಿಗೆಲ್ಲ ಪ್ರಾಸ್ಪ್ಯಾರಿಟಿ, ಲಕ್ಸುರಿ ಬೇಕಲ್ವಾ? ರಾಯಲ್ ಬೇಕು, ಲಕ್ಸುರಿ ಎಂಜಾಯ್ ಮಾಡ್ಬೇಕಲ್ಲ ಲೈಫ್, ರೈಟ್? ಹ್ಯಾಪಿನೆಸ್ ಬೇಕಾ? ಫ್ಯಾಮಿಲಿನಲ್ಲಿ ಬಾಂಡಿಂಗ್ ರಿಲೇಶನ್ಶಿಪ್ ಎಲ್ಲ ಬೇಕಾ? ಸೊ ನಿಮಗೆ ಶುಕ್ರನ ಎನರ್ಜಿ ಶುಕ್ರ ನಿಮಗೆ ಸ್ಟ್ರಾಂಗ್ ಇರಬೇಕು, ಅವಾಗ ನಿಮ್ಗೆ ಇದೆಲ್ಲ ಸಿಗ್ತಾ ಹೋಗುತ್ತೆ. ಸೊ 6 ನಂಬರ್ ಅಂದ್ರೆ ಇಟ್ಸ್ ಅ ಇಯರ್ ಆಫ್ ವೀನಸ್ ಅಂತ ಅರ್ಥ. ಸೊ ವೀನಸ್ ನ ವರ್ಷ ಆಗಿದ್ದಾಗ ಏನ್ ನೋಡ್ತೀರಾ? ಲಕ್ಸುರಿನ ನೋಡ್ಬೋದು ನೀವು. ಲಕ್ಸುರಿ ಅಂದ್ರೆ ಯಾವ ತರ ನೋಡ್ತೀವಿ ಸರ್? ಲಕ್ಸುರಿ, ಯು ಕ್ಯಾನ್ ಬೈ ಲಕ್ಸುರಿ ಥಿಂಗ್ಸ್ ನ ಬೈ ಮಾಡ್ಬೋದು, ಬಂಗಾರ ಬೈ ಮಾಡ್ಬೋದು, ನಿಮ್ಮ ಮನೆಗೆ ಗಾಡಿ ಬೈ ಮಾಡ್ಬೋದು. ನೀವು ತುಂಬಾ ಪ್ಲಾನ್ ಮಾಡ್ತಿರ್ತೀರ. ನೋಡಿ, ಪರ್ಸನಲ್ ಇಯರ್ 6 ಬಂತ ಆಗತ್ತೆ. ಮನೆ ಕಟ್ಬೇಕು ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಪರ್ಸನಲ್ ಇಯರ್ 6 ಬರ್ತಾ ಇದೆಯಾ? ಎಸ್, ಸಾಧ್ಯತೆ ಇರುತ್ತೆ ಈ ವರ್ಷ ನೀವು ಮಾಡೋಂಥದ್ದು. ಬಟ್ಟೆ ತಗೋಬೇಕು ಅಥವಾ ಟ್ರಾವೆಲ್ ಮಾಡಬೇಕು, ಕಂಫರ್ಟ್ಸ್ ನ ನೋಡ್ಬೇಕು. ತುಂಬಾ ಪ್ಲಾನ್ ಮಾಡ್ತಿರ್ತೀರಾ, ಒಂದು ಹಾಲಿಡೇಗೆ ಹೋಗ್ಬೇಕು, ಒಂದು ದೊಡ್ಡ ಒಂದು ಲಕ್ಸುರಿ ರೆಸಾರ್ಟ್ಗೆ ಹೋಗ್ಬೇಕಂತ ಹೇಳಿ. ಆಗ್ತಾ ಇರಲ್ಲ. ಪರ್ಸನಲಿ 6 ಬಂದಾಗ ಮೇ ಬಿ ಚಾನ್ಸಸ್ ಆರ್ ದೇರ್ ಅದು ಫುಲ್ಫಿಲ್ ಆಗ್ಬಿಡುತ್ತೆ. ಓಕೆ, ಎಸ್. ಹಾಗೆ ಬರ್ಕೊಳ್ಳಿ. ನೋಡಿ, ಪರ್ಸನಲ್ ಇಯರ್ 6 ಬಂದಾಗ ತುಂಬಾನೇ ಒಂದು ಲವ್, ಬಾಂಡಿಂಗ್, ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಒಂದು ಜಾಸ್ತಿ ನೋಡ್ಬೋದು. ವ್ಯಕ್ತಿನಲ್ಲಿ ಏನ್ ಬರುತ್ತೆ? ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಮಕ್ಕಳಿಗೆ, ಫ್ಯಾಮಿಲಿಗೆ ಎಲ್ಲ ಒಂದು ಪ್ರೀತಿ, ಬಾಂಧವ್ಯತೆ ಇದೆಲ್ಲ ಹೆಚ್ಚಾಗಂಥದ್ದು, ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಆಗಂಥದ್ದು.
ಬರ್ಕೊಳ್ಳಿ. ಅಂದ್ರೆ ಈ ವರ್ಷ ನೋಡ್ಬೋದು ನೀವು ತುಂಬಾ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಪ್ರೀತಿ ಬಾಂಧವರ ಜೊತೆ, ಲವ್ಡ್ ಒನ್ಸ್ ಜೊತೆ, ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ಬೋದು ನೀವು. ಅದು ಮನೆಯಲ್ಲೇ ಆಗ್ಬೋದು, ಟ್ರಿಪ್ಗೆ ಹೋಗೋ ತರ ಆಗ್ಬೋದು, ಆರ್ ಮೇ ಬಿ ಹೊರಗಡೆ ಹೋಗಿ, ಆರ್ ಇಟ್ ಕ್ಯಾನ್ ಬಿ ಎನಿ ಅದರ್ ವೇ ಆಲ್ಸೋ. ಓಕೆ, ಸೊ ಇಟ್ಸ್ ಅ ರಿಲೇಶನ್ಶಿಪ್ ನ ವರ್ಷ ಕೂಡ. ರಿಲೇಶನ್ಶಿಪ್ ವರ್ಷ ಅಂದ್ರೆ ಏನು? ಈಗ ಯಾರಿಗಾದ್ರೂ ಮದುವೆ ಆಗ್ಬೇಕು, ಡೆಫಿನೆಟ್ಲಿ ಈ ವರ್ಷದಲ್ಲಿ ಮದುವೆ ಸೆಟ್ ಆಗತ್ತೆ, ಮದುವೆನೂ ಆಗತ್ತೆ. ಹಾಗೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ಬೇಕಂತಿರುತ್ತೆ, ಮಗು ಆಗ್ಬೇಕು ಸರ್, ಕನ್ಸೀವ್ ಆಗ್ಬೇಕು. ಎಸ್, ಈ ವರ್ಷ ಕನ್ಸೀವ್ ಆಗಂತ ಚಾನ್ಸಸ್ ತುಂಬಾನು ಇರುತ್ತೆ ಪರ್ಸನಲ್ ಇಯರ್ 6 ಬಂದಾಗ, ರೈಟ್? ತುಂಬಾ ಜನ ಬಾಯ್ ಫ್ರೆಂಡ್ ಸಿಗ್ಬೇಕು, ಗರ್ಲ್ ಫ್ರೆಂಡ್ ಸಿಗ್ಬೇಕಂತ ಕಾಯ್ತಾ ಇರ್ತಾರೆ. ಅವ್ರಿಗೂ ಈ ವರ್ಷ ರಿಲೇಶನ್ಶಿಪ್ ನ ವರ್ಷ. ದೇ ಕ್ಯಾನ್ ಫೈಂಡ್ ದೇರ್ ಲವ್. ನೋಡಿ, ಕೆಲವರಿಗೆಲ್ಲ ಒಳ್ಳೆ ಒಳಗಡೆಯಿಂದಾನೇ ಖುಷಿ ಆಗ್ತಾ ಇದೆ ಅಲ್ವಾ? ಹಾಗೆ ಯು ಕ್ಯಾನ್ ಮೀಟ್ ಸಮ್ ಓಲ್ಡ್ ಫ್ರೆಂಡ್. ರಿಲೇಶನ್ಶಿಪ್ ಅಂದ್ರೆ ಏನು? ಯು ಕ್ಯಾನ್ ಮೀಟ್ ಸಮ್ ಓಲ್ಡ್ ಫ್ರೆಂಡ್. ತುಂಬಾ ಟೈಮ್ ಇಂದ ಮಿಸ್ ಮಾಡ್ಕೊಳ್ತಾ ಇದ್ರಿ, ಸೊ ಒಳ್ಳೆ ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗ್ಬೋದು, ಒಳ್ಳೆ ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಪಾರ್ಟಿ ಮಾಡ್ಬೋದು, ರೈಟ್? ಸೊ ಯು ಮೇ ಹ್ಯಾವ್ ದಟ್ ಕೈಂಡ್ ಆಫ್ ಅ ಇಯರ್. ಸೋಷಿಯಲೈಸ್ ಆಗಂಥದ್ದು ಅಂದ್ರೆ ಮಿಂಗಲ್ ಆಗಂಥದ್ದು. ಸೊ ಮಿಂಗಲ್ ಅಂದ್ರೆ ಇಟ್ ಕ್ಯಾನ್ ಬಿ ನೆಟ್ವರ್ಕಿಂಗ್ ತರನೂ ಆಗ್ಬೋದು, ಬಿಸ್ನೆಸ್ಗೆ ಅಥವಾ ನಿಮ್ಮ ಕರಿಯರ್ಗೆ, ಪ್ರೊಫೆಷನ್ಗೆ ಹೊಸ ಪರಿಚಯಗಳು, ಹೊಸ ಕಾಂಟ್ಯಾಕ್ಟ್ಸ್ ಬೆಳೆಯುವಂಥದ್ದು, ಈ ಎಲ್ಲ ಸಾಧ್ಯತೆಗಳನ್ನ ನೋಡ್ತೀರಾ. ಹಾಗೆ ಈ ಪರ್ಸನಲ್ ಇಯರ್ 6 ಬಂದಾಗ ನಿಮ್ಮ ಪ್ರಾಪರ್ಟಿ ಏನಾದ್ರೂ ಡಿಸ್ಪ್ಯೂಟ್ ಆಗಿದ್ರೆ ಅದು ಬಗೆಹರಿಯಂತ ವರ್ಷ ಕೂಡ ಆಗಿರುತ್ತೆ. ಈಗ ನಿಮ್ಗೆ ಏನೋ ಕೋರ್ಟ್ ಕೇಸ್ ನಡೀತಾ ಇತ್ತು, ಇಶ್ಯೂ ನಡೀತಾ ಇತ್ತು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ, ಅದು ಕ್ಲಿಯರ್ ಆಗಂತ ಚಾನ್ಸಸ್ ಇರುತ್ತೆ ತುಂಬಾ. ಹಂಗನ್ಬಿಟ್ಟು ನೀವು ಎಫರ್ಟ್ ಹಾಕ್ಬೇಕು. ಅದಕ್ಕೆ ಎಫರ್ಟ್ ಹಾಕ್ದಿರಾ ಏನು ಆಗಲ್ಲ ಅಲ್ವಾ? ಎಫರ್ಟ್ ಹಾಕ್ಬೇಕು. ಈಗ ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿರ್ತೀರ, ಶುರುನೂ ಆಗಿರಲ್ಲ, ಪರ್ಸನಲ್ ಇಯರ್ 6 ಬಂದಾಗ ಆಗ್ಬಿಡುತ್ತೆ. ಅಥವಾ ಮನೆ ಕಟ್ಟಿಸ್ತಾ ಇರ್ತೀರ, ನಿಂತೋಗಿರುತ್ತೆ, ಈ ವರ್ಷ ನಿಮ್ಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಪರ್ಸನಲ್ ಇಯರ್ 6 ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓಕೆ, ಪರ್ಸನಲ್ ಇಯರ್ 6 ತುಂಬಾ ಒಳ್ಳೆ ರಿಸಲ್ಟ್ ನ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಏನ್ ಮಾಡ್ಬೇಕು ಈ ವರ್ಷ? ತುಂಬಾ ಒಂದು ಡ್ರೀಮ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡಿ, ದೊಡ್ಡದಾಗಿ ರಿಚ್ ಆಗಿ ಥಿಂಕ್ ಮಾಡಿ, ದೊಡ್ಡದಾಗಿ ಗುರಿ ಇಟ್ಕೊಳ್ಳಿ, ಅಂಡ್ ದೊಡ್ಡದಾಗಿ ಅಚೀವ್ ಕೂಡ ಮಾಡಬಹುದು. ಓಕೆ, ಇಟ್ಸ್ ಅ ಓವರ್ ಆಲ್ ವೆರಿ ಸಕ್ಸಸ್ಫುಲ್ ಇಯರ್. 5 ಬಂದಾಗ್ಲೂ ವೆರಿ ಸಕ್ಸಸ್ಫುಲ್ ಇಯರ್. ನೆಕ್ಸ್ಟ್ ವರ್ಷ ಕಂಟಿನ್ಯೂಸ್ ಇನ್ನೊಂದು ಕೂಡ ನಿಮ್ಗೆ ವೆರಿ ಸಕ್ಸಸ್ಫುಲ್ ಇಯರ್ ನ ನೋಡ್ಬೋದು ಪರ್ಸನಲ್ ಇಯರ್ 6 ಬಂದಾಗ. ಓಕೆ, ಸೊ ಫಾರಿನ್ ಟ್ರಾವೆಲ್ ನೋಡ್ಬೋದು, ಚಾನ್ಸಸ್ ಆರ್ ದೇರ್. ತುಂಬಾ ಟೈಮ್ ಇಂದ ಅನ್ಕೊಳ್ತಾ ಇರ್ತೀರ ಫಾರಿನ್ ಟ್ರಾವೆಲ್ ಮಾಡ್ಬೇಕಂತ ಹೇಳಿ. ಸೊ ಫಾರಿನ್ ಟ್ರಾವೆಲ್ ಮಾಡೋಂಥದ್ದು, ಫೈನಾನ್ಷಿಯಲಿ ಬೆಳವಣಿಗೆ, ರಿಚ್ನೆಸ್, ಪ್ರಾಸ್ಪ್ಯಾರಿಟಿ, ಲಕ್ಸುರಿ, ಇದೆಲ್ಲವನ್ನ ಕಾಣಬಹುದು ಪರ್ಸನಲ್ ಇಯರ್ 6 ಬಂದಾಗ. ಸೊ ಹಂಗಂದ್ರೆ ಸ್ನೇಹಿತರೆ, ಪರ್ಸನಲ್ ಇಯರ್ 6 ಬಂತ ಇದೆ ಅಂದ್ರೆ ಡೋಂಟ್ ಸಿಟ್ ಬ್ಯಾಕ್. ಏನ್ ಮಾಡ್ಬೇಕು? ಹೈ ಸ್ಪೀಡ್ ಅಲ್ಲಿ ಎಫರ್ಟ್ ಹಾಕಿ. ಸೊ ಮೇಕ್ ಯುವರ್ ಪರ್ಸನಲ್ ಇಯರ್ 6 ಅಚೀವಬಲ್, ನಿಮ್ದಾಗಿಸ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಪರ್ಸನಲ್ ಇಯರ್ 6 ಬಂದಾಗ ಪಾಸಿಟಿವ್ಸ್ ಏನ್ ನೋಡ್ತೀರಾ? ಬರ್ಕೊಳ್ಳಿ. ಪರ್ಸನಲ್ ಇಯರ್ 6 ಬಂದಾಗ ಪಾಸಿಟಿವ್ಸ್ ಏನ್ ನೋಡ್ತೀರಾ? ತುಂಬಾ ಒಂದು ಕೇರಿಂಗ್ ನೇಚರ್, ಪ್ರೀತಿ, ಬಾಂಡಿಂಗ್, being very friendly, caring, being very romantic, very social, very happy, ಎಲ್ಲ ಒಂದು ಪಾಸಿಟಿವ್ಸ್ ನೋಡ್ಬೋದು ನೀವು. ಪರ್ಸನಲ್ ಇಯರ್ 6 ಬಂದಾಗ ಗ್ರೋತ್ ನೋಡ್ಬೋದು, ಸಕ್ಸಸ್ ನೋಡ್ಬೋದು. ಹಾಗೆ ಸ್ವಲ್ಪ ಪರ್ಸನಲ್ ಇಯರ್ 6 ಬಂದಾಗ ಸ್ವಲ್ಪ ಪಾಸೆಸಿವ್ ಆಗಂಥದ್ದು,
ನನ್ನ ಫ್ಯಾಮಿಲಿ, ನನ್ನ ಮನೆಯವರು ಸ್ವಲ್ಪ ಪೊಸೆಸಿವ್ ಆಗಂಥದ್ದು, ಸೆಲ್ಫಿಶ್ ಆಗಂಥದ್ದು, ಸ್ವಲ್ಪ ಬೇಗ ನೆಗೆಟಿವ್ನ ಹುಡುಕುವಂಥದ್ದು. ಏನ್ ಕಾಣುತ್ತೆ ಕಣ್ಣಿಗೆ ಬೇಗ? ಸ್ವಲ್ಪ ನೆಗೆಟಿವ್ ಕಾಣಂಥದ್ದು, ರೈಟ್? ಹಿಂಗ್ಯಾಕೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಜಡ್ಜ್ಮೆಂಟ್ ಮಾಡೋಂಥದ್ದು. ಹಾಗೆ ಪರ್ಸನಲ್ ಇಯರ್ 6 ಬಂದಾಗ ಕೂಡ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ವೇರಿಯೇಷನ್ ಆಗಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೆಗೆಟಿವ್ ಹ್ಯಾಬಿಟ್ಸ್ ಕಡೆಗೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೇಜಿ ಆಗೋದು, ಈ ಥರ ಎಲ್ಲ. ಸೊ ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡಬಾರ್ದು ಪರ್ಸನಲ್ ಇಯರ್ 6 ಬಂದಾಗ. ಡನ್. ಸೊ ಏನ್ ರೆಮಿಡಿ ಮಾಡಬೇಕು ಹಾಗಿದ್ರೆ ಸರ್? ಪರ್ಸನಲ್ ಇಯರ್ 6 ಬಂದಾಗ ಬರ್ಕೊಳ್ಳಿ, ರೋಸ್ ಕ್ವಾಡ್ ಬ್ರೇಸ್ಲೆಟ್. ರೋಸ್ ಕ್ವಾಡ್ ಬ್ರೇಸ್ಲೆಟ್ ಹಾಕಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ. ವೆರಿ ಗುಡ್, ವಂಡರ್ಫುಲ್ ರೆಮಿಡಿ, ರೋಸ್ ಕ್ವಾಡ್ ಬ್ರೇಸ್ಲೆಟ್. ಹಾಗೆ ಲಕ್ಷ್ಮಿಯ ಆರಾಧನೆ ಮಾಡಿ ಈ ವರ್ಷ. ಲಕ್ಷ್ಮಿಯ ಆರಾಧನೆ ಮಾಡಿ, ಆರ್ ಎನಿ ಹೆಣ್ದೇವರು ಶಕ್ತಿ ಆರಾಧನೆ ಮಾಡಿ. ಶಕ್ತಿ ಪೀಠಗಳಿಗೆ ಸಾಧ್ಯ ಆದರೆ ವಿಸಿಟ್ ಮಾಡಿ. ಫ್ರೈಡೆ ಸಾಧ್ಯ ಆದಷ್ಟು ಲಕ್ಷ್ಮಿ ಆರಾಧನೆ ಮಾಡಿ. ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡಿ. ಇನ್ಕ್ಲೂಡಿಂಗ್ ಲೇಡೀಸ್ಗೂ ಹೇಳ್ತಾ ಇರೋದು ನಾನು. ನೀವೂ ಅಷ್ಟೇ, ಇನ್ನೊಬ್ರು ಲೇಡೀಸ್ಗೆ ನೀವೇನ್ ಮಾಡ್ಬೇಕು? ರೆಸ್ಪೆಕ್ಟ್ ಕೊಡಿ, ಒಳ್ಳೆ ರೀತಿ ಮಾತಾಡಿಸಿ, ಪಾಸಿಟಿವ್ ಆಗಿ ಮಾತಾಡಿ ಅವ್ರ ಬಗ್ಗೆ, ಹಿಂದಿಂದೆ ನೆಗೆಟಿವ್ ಆಗಿ ಮಾತಾಡೋದಂತಲ್ಲ. ಓಕೆ, ಸೊ ಪರ್ಸನಲ್ ಇಯರ್ 6 ಅಲ್ಲಿ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನೆಗೆಟಿವ್ ಹ್ಯಾಬಿಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಹಾಗೆ ಚಾಂಟ್ ಮಾಡಿ, ಓಂ ಲಕ್ಷ್ಮೀ ನಾರಾಯಣೇ ನಮಃ. ಓಂ ಲಕ್ಷ್ಮೀ ನಾರಾಯಣೇ ನಮಃ. ಓಕೆ, ಸೊ ಈ ಒಂದು ಮಂತ್ರವನ್ನ ರೆಗ್ಯುಲರ್ ಆಗಿ ಚಾಂಟ್ ಮಾಡಿ, ಓಂ ಲಕ್ಷ್ಮೀ ನಾರಾಯಣೇ ನಮಃ. ದಿಸ್ ವಿಲ್ ಬ್ರಿಂಗ್ ಲಾಟ್ ಆಫ್ ಇನ್ನಷ್ಟು ಸಕ್ಸಸ್, ಗ್ರೋತ್, ರಿಸಲ್ಟ್ಸ್ ಎಲ್ಲ ನೋಡ್ಬೋದು ಈ ಪರ್ಸನಲ್ ಇಯರ್ 6 ಬಂದಾಗ. ಡನ್. ಸೊ ಅಗೈನ್ ಪರ್ಸನಲ್ ಇಯರ್ 6 ಇಸ್ ಅ ವಂಡರ್ಫುಲ್ ಇಯರ್. ಲಾಟ್ ಆಫ್ ಅಚೀವ್ಮೆಂಟ್ಸ್ ಮಾಡ್ಬೋದು, ಲಾಟ್ ಆಫ್ ಪ್ರಾಸ್ಪ್ಯಾರಿಟಿ, ಲಕ್ಸುರಿ, ರಿಚ್ನೆಸ್, ರಾಯಲ್ ಎಲ್ಲವನ್ನ ನೋಡ್ಬೋದು. ಎಷ್ಟು ಜನ ಪರ್ಸನಲ್ ಇಯರ್ 6 ಇದ್ದೀರಾ ಅಂಡ್ ಎಷ್ಟು ಜನ ಕಾಯ್ತಾ ಇದ್ದೀರಾ, ಎಕ್ಸೈಟ್ ಆಗಿದ್ದೀರಾ? ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ. ಸರ್ ನಮ್ದು 6 Thank you very much. Thank you, sir. Thank you, sir. ನಮ್ದು 6 ಸರ್. Thank you, sir. ನಮ್ಮ ಮಗಳದು 6 ಸರ್. ನನ್ ಮಗ ಸರ್, ನನ್ ಮಗಂದು 6. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಬ್ರೇಸ್ಲೆಟ್ಸ್ ನ ರೈಟ್ ಹ್ಯಾಂಡ್ಗೆ ಹಾಕ್ಬೋದು, ಲೇಡೀಸ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ಗೂ ಹಾಕ್ಬೋದು. ಓಕೆ, ಲೇಡೀಸ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ಗೆ ಕೂಡ ಹಾಕ್ಬೋದು. ಜನರಲಿ ರೈಟ್ ಹ್ಯಾಂಡ್ಗೆ ಹಾಕ್ತಾರೆ, ಬಟ್ ಲೇಡೀಸ್ ಕ್ಯಾನ್ ವೇರ್ ಇವನ್ ಫಾರ್ ಲೆಫ್ಟ್ ಹ್ಯಾಂಡ್. ಡನ್. ಸೊ ದಟ್ಸ್ ಇಟ್. ಡೇ 2 ಇವತ್ತು ಕಲ್ತ್ವಿ ನಾವು ನಂಬರ್ 4 ಬಗ್ಗೆ. ಪರ್ಸನಲ್ ಇಯರ್ 4 ಬಂದಾಗ, ಪರ್ಸನಲ್ ಇಯರ್ 5 ಬಂದಾಗ, ಹಾಗೆ ಪರ್ಸನಲ್ ಇಯರ್ 6 ಬಂದಾಗ ಏನ್ ಅಟ್ರಿಬ್ಯೂಟ್ಸ್ ಇರುತ್ತೆ, ಏನ್ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ, ಜೊತೆಗೆ ರೆಮಿಡೀಸ್ ಏನೇನಿಲ್ಲ ಅಂತ ಹೇಳಿ ಕಲ್ತ್ಕೊಂಡ್ವಿ.
ಸೊ ನಾಳೆ ಒನ್ಸ್ ಅಗೈನ್ ಮತ್ತೆ ನಾವು ಕಲಿಯೋಣ ಡೇ 3 ನಲ್ಲಿ, ಕೊನೆಯ ದಿನ ಡೇ 3 ನಲ್ಲಿ ಕಲಿಯೋಣ. ವಿ ಕ್ಯಾನ್ ಲರ್ನ್ ಅಬೌಟ್ ಪರ್ಸನಲ್ ಇಯರ್ ಬ್ಯಾಲೆನ್ಸ್, ಮಿಕ್ಕಿರೋಂಥದ್ದು 7, 8, 9 ಬಗ್ಗೆ, ಅಂಡ್ ಓವರ್ ಆಲ್ ಹೇಗೆ 1 to 9 ಪರ್ಸನಲ್ ಇಯರ್ ಸೈಕಲ್ ಹೇಗೆ ಅರ್ಥ ಮಾಡ್ಕೋಬೇಕಂತ ಹೇಳಿ ಒಂದು ಕೊನೆಯದಾಗಿ ಹೇಳ್ಕೊಡ್ತೀನಿ. ಡನ್. ಸೊ ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ ಇವತ್ತಿನ ಒಂದು ಕಲಿಕೆ ಅನುಭವ ಹೇಗಿತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್. ಅಮೇಜಿಂಗ್ ಅಮೇಜಿಂಗ್ ವೆರಿ ನೈಸ್ ಸರ್. ನೆಕ್ಸ್ಟ್ 25 ಬರ್ತದಲ್ಲ ಅದು. Done, done, done. Thank you so much. Thank you so much. Same link for tomorrow for day 3. Okay. So on time join ಎಲ್ಲರೂ wonderful ಆಗಿ ಕಲಿಯೋಣ for day 3. Thank you so much. Thank you and see you in the day 3 video, day 3 class.